ಕೆಲವು ವರ್ಷಗಳು ಕಳೆದ ಮೇಲೆ ನಮ್ಮ ಸ್ನೇಹಿತರೆಲ್ಲ ಸಿಕ್ಕಾಗ ಕೇಳೋದು ಎರಡೇ ಪ್ರಶ್ನೆ ಅಂತೆ, ನೀವು ಹೇಗಿದ್ದೀರಾ, ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ. ಇಷ್ಟು ಪ್ರಾಮುಖ್ಯವಾಗುವಂತಹ ಎರಡು ವಿಚಾರ ಅಂತಂದರೆ, ಒಂದು ನಮ್ಮ ಮಕ್ಕಳ ಭವಿಷ್ಯ ಮತ್ತು ಇನ್ನೊಂದು ನಮ್ಮ ಆರೋಗ್ಯ. ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಎಲ್ರಿಗೂ ಸದಾ ಒಂದು ಪ್ರಶ್ನೆ ಇದ್ದೇ ಇರ್ತದೆ, ಆಮ್ ಐ ಗುಡ್ ಪೇರೆಂಟ್? ನಾನು ನನ್ನ ಮಕ್ಕಳಿಗೆ ಬೇಕಾದಷ್ಟು ಸಮಯವನ್ನು ಕೊಡ್ತಾ ಇದ್ದೀನ ಅಂಥೇಳಿ ಪ್ರಶ್ನಿಸ್ಕೊಂಡ್ರೆ ಕೆಲವೊಮ್ಮೆ ನಮಗೆ ಆತಂಕ ಆಗ್ತದೆ. ದಿನನಿತ್ಯದ ಕೆಲಸಗಳು, ಆಫೀಸ್ ವರ್ಕು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು, ಬೇರೆ ಬೇರೆ ವಿಚಾರಗಳಲ್ಲಿ ಮಕ್ಕಳಿಗೆ ಕೊಡಬೇಕಾದಂಥ ಸಮಯವನ್ನು ಅಂದುಕೊಂಡಷ್ಟು ಕೊಡೋಕ್ಕಾಗ್ತಿಲ್ಲ ಅನ್ನೋ ಬೇಸರ ನಮ್ಮನ್ನೆಲ್ಲ ಕಾಡ್ತಾ ಇರುತ್ತೆ. ಒಂದು ಸಂತೋಷದ ವಿಷಯ ಏನಂತಂದರೆ, ಹಿಂದಿನ ದಶಕಗಳಿಗೆ ಹೋಲಿಸಿದರೆ ಇವತ್ತಿನ ಪೋಷಕರು ಹೆಚ್ಚು ಮಕ್ಕಳ ಬಗ್ಗೆ ಕಾಳಜಿ, ಮುಂದಾಲೋಚನೆ, ಅವರ ಭವಿಷ್ಯದ ಕುರಿತಾಗಿ ಆಲೋಚನೆ, ವಿದ್ಯಾಭ್ಯಾಸದ ಕುರಿತಾಗಿ ಮುಂದಾಲೋಚನೆ ಮಾಡ್ತಾ ಇದ್ದಾರೆ. ಖಂಡಿತ ಸಂತೋಷ. ಆದರೆ ಬದಲಾಗ್ತಿರುವ ಒಂದು ವ್ಯವಸ್ಥೆ, ಅದರಲ್ಲೂ ಮುಖ್ಯವಾಗಿ ಕುಟುಂಬ ವ್ಯವಸ್ಥೆ, ಹಿಂದೆ ಇದ್ದಂತಹ ಅವಿಭಕ್ತ ಕುಟುಂಬಗಳು ಇನ್ನಿಲ್ಲ. ಏನಿಲ್ಲ ಅಂದರೂ ಮನೆಯಲ್ಲಿ ಅಪ್ಪ ಅಮ್ಮ, ಒಂದು ಮಗು ಅಥವಾ ಎರಡು ಮಕ್ಕಳು. ಈ ಸಮಯದಲ್ಲಿ ತಂದೆ ತಾಯಿ, ಅಲ್ಲಿ ತಂದೆಯ ಸ್ಥಾನ, ಚಿಕ್ಕಪ್ಪನ ಸ್ಥಾನ, ಮಾಮನ ಸ್ಥಾನ, ಅತ್ತೆಯ ಸ್ಥಾನ, ಚಿಕ್ಕಮ್ಮನ ಸ್ಥಾನ, ಅಜ್ಜ ಅಜ್ಜಿಯಂದ್ರ ಪ್ರೀತಿ, ವಾತ್ಸಲ್ಯ ಎಲ್ಲದನ್ನೂ ನೀಡಬೇಕಾಗಿ ಬರ್ತಾ ಇರೋದ್ರಿಂದ ನಾವು ಮಕ್ಕಳಿಗೆ ಕೊಡುವಂಥ ಸಮಯ ಸಾಲ್ತಾ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ನಮ್ಮ ಬದುಕಿನ ಅತಿ ಮುಖ್ಯ ವ್ಯಕ್ತಿಗಳಾದಂತಹ ನಮ್ಮ ಮಕ್ಕಳು, ಅವರ ಭವಿಷ್ಯಕ್ಕಾಗಿ ನಾವು ಮಾಡಿ ಇಡಬೇಕಾದಂಥ ಆಸ್ತಿ ಅಂದರೆ ಅದು ನಮ್ಮ ಸಮಯ ಏನೋ ನಾವು ಮಕ್ಕಳಿಗೆ ಕೊಡ್ತೀವಿ ಅಂತ ನಮ್ಗೆ ಅನಿಸ್ಬೋದು. ಅವ್ರ ಜೊತೆಗೆ ಇರ್ತೀವಿ. ಸಂಜೆ 5 ಗಂಟೆಗೆ ಮಕ್ಕಳು ಮನೆಗೆ ಬಂದರೆ ಮರುದಿನ ಬೆಳಗ್ಗೆ 9 ಗಂಟೆಗೆ ಶಾಲೆಗೆ ಹೋಗೋವರೆಗೂ ನಮ್ಮ ಜೊತೆಗೆ ಇರ್ತಾರಲ್ಲ ಅಂತ ಅನಿಸ್ಬೋದು. ಆದರೆ ನಮ್ಮ ಉಳಿದ ಜವಾಬ್ದಾರಿಗಳನ್ನು ಬದಿಗಿಟ್ಟು ಕೇವಲ ಮಕ್ಕಳಿಗೆಂದೇ ಮೀಸಲಿಡುವ ಸಮಯ ಕೆಲವೊಮ್ಮೆ ತುಂಬ ಕಡಿಮೆ ಅಂತ ಅನಿಸ್ತದೆ. ಆ ಮಕ್ಕಳಿಗಾಗಿ ಮೀಸಲಿಡುವ ಸಮಯ ಇದೆಯಲ್ಲ, ಅದು ನಾವು ಅವರಿಗಾಗಿ ಮಾಡುವ ಆಸ್ತಿ. ಒಂದು ಕಡೆ ಹಿರಿಯರೊಬ್ಬರು ಹೇಳಿದ್ದಾರೆ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಒಂದು ಆಸ್ತಿ ಮಾಡಿ ಅಂತ. ಇದು ಪದೇ ಪದೇ ಕೇಳುವಂತಹ ಒಂದು ಮಾತು. ಆದರೆ ಇವತ್ತಿಗೆ ನಾವು ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿದರೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಉತ್ತಮ ಸಂಬಳ ತೆಗೆದುಕೊಳ್ಳುವಂತಹ ಉದ್ಯೋಗಗಳಿಗೆ ಮಕ್ಕಳು ಹೋಗ್ತಾ ಇದ್ದಾರೆ. ಯಾರೊಬ್ಬರು ಹಿಂದೆ ಬಂದು ತಂದೆ ತಾಯಿ ಮಾಡಿಟ್ಟ ಊರಿನಲ್ಲಿನ ಹಳ್ಳಿಯಲ್ಲಿನ ಆಸ್ತಿ ಹುಡ್ಕೊಂಡು ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಇನ್ನೂ ನೋಡಿದರೆ ಅವರು ಹೋಗಿರ್ತಕ್ಕಂಥ ದೂರದ ನಗರಗಳಿಗೆ, ವಿದೇಶಗಳಿಗೆ ತಂದೆ ತಾಯಿಗಳನ್ನು ಕರೆದುಕೊಂಡು ಹೋಗಿ ಅವರ ಜೊತೆಗೆ ಇಟ್ಕೊಂಡು ನೋಡ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿರುವಾಗ ನಾವು ಅವರಿಗೋಸ್ಕರ ಮಾಡಿಟ್ಟಿರ್ತಕ್ಕಂಥ ಆಸ್ತಿಯನ್ನು ಕೇಳಿಕೊಂಡಂತೂ ಬರುವ ಸಾಧ್ಯತೆಗಳು ಕಡಿಮೆ. ಹಾಗಿರುವಾಗ ಮಕ್ಕಳಿಗೋಸ್ಕರ ಆಸ್ತಿಯನ್ನು ಮಾಡಲು ನಮ್ಮ ಬದುಕಿನ ಹೆಚ್ಚಿನ ಸಮಯವನ್ನು ಕಳೆದು ಮಕ್ಕಳ ಜೊತೆಗೆ ಸಮಯವನ್ನು ಕಳೆಯೋದನ್ನು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡ್ಬೋದು. ಹಾಗಂತ ಎಲ್ಲರೂ ಪಶ್ಚಾತ್ತಾಪ ಪಡಬೇಕು ಅಥವಾ ನಾವು ಮಕ್ಕಳಿಗೋಸ್ಕರ ಸಮಯ ಕೊಡ್ತೀವೋ ಇಲ್ವೋ ಅನ್ನುವ ಆತಂಕ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಈ ವಿಡಿಯೋದ ಸಂದೇಶ ಏನಂತಂದರೆ, ಯಾವಾಗ ನಾವು ಪ್ರಜ್ಞಾಪೂರ್ವಕವಾಗಿ ಮಕ್ಕಳ ಜೊತೆಗೆ ಸಮಯ ಕಳೀಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಆ ಸಮಯವನ್ನು ಆನಂದಿಸಲಿಕ್ಕೆ ಶುರು ಮಾಡ್ತೇವೆ. ಮಕ್ಕಳಿಗೋಸ್ಕರ ಮೀಸಲಿಡಬಹುದಾದಂಥ ಸಮಯವನ್ನು ಇನ್ಯಾವುದೋ ಚಟುವಟಿಕೆಗಳಲ್ಲಿ, ಬಿಸ್ನೆಸ್ ವಿಷಯದಲ್ಲಿ, ಸ್ನೇಹಿತರ ವಿಷಯದಲ್ಲಿ, ಇನ್ಯಾವುದೋ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ಹೆಚ್ಚು ತೊಡಗಿಸಿಕೊಂಡು ಮನೆಗೆ ಮಕ್ಕಳಿಗೆ ಮೀಸಲಾಗಿರ್ತಕ್ಕಂಥ ಸಮಯವನ್ನು ಬೇರೆ ಕಡೆ ವಿನಿಯೋಗಿಸುವುದನ್ನು ಪ್ರಜ್ಞಾಪೂರ್ವಕವಾಗಿ ಕಡಿಮೆ ಮಾಡಿಕೊಂಡು ಮಕ್ಕಳಿಗೆ ಮೀಸಲಿಡುವಂಥ ಸಮಯವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತೇವೆ. ದ್ಯಾಟ್ ಈಸ್ ರಿಯಲ್ ಇನ್ವೆಸ್ಟ್ಮೆಂಟ್. ವಿಷಯ ಏನಂದರೆ, ಈ ವರ್ಷ ನಾನು ಬ್ಯುಸಿ ಇದ್ದೀನಿ, ಇನ್ನೊಂದು 6 ತಿಂಗಳು ನನ್ನ ಕೆಲಸ ಮುಗ್ದೋಗ್ಬಿಡುತ್ತೆ, ಆಮೇಲೆ ಸ್ವಲ್ಪ ಮಕ್ಕಳ ಜೊತೆಗೆ ಸಮಯ ಕಳೀತೀನಿ, ಮುಂದಿನ ವರ್ಷ ನಾನು ಇನ್ನೂ ಫ್ರೀ ಆಗಿರ್ತೇನೆ, ಇನ್ನೂ ಹೆಚ್ಚು ಹೊತ್ತು ನಾನು ಮನೆ ಜೊತೆಗೆ ಸಮಯ ಕಳೀತೇನೆ ಅಂತ ಅಂದ್ಕೊಳ್ತಾ ನಮಗೆ ಗೊತ್ತಿಲ್ಲದೇ ತುಂಬ ವೇಗವಾಗಿ ದಿನಗಳು ಹೋಗುತ್ತೆ. ಮೊನ್ನೆ 1 ವರ್ಷದ ಮಗು, 2 ವರ್ಷದ ಮಗು ಈಗಾಗಲೇ ಎದೆ ಎತ್ತರಕ್ಕೆ ಬೆಳೆದು 8ನೇ ಕ್ಲಾಸು 9ನೇ ಕ್ಲಾಸು ಅನ್ನುವ ಮಟ್ಟಕ್ಕೆ ದಿನಗಳು ಫಾಸ್ಟಾಗಿ ಹೋಗ್ಬಿಡುತ್ತೆ. ನಾನು ಮಗನ ಜೊತೆಗೆ ಗೋಲಿ ಆಡಬೇಕಿತ್ತು, ಬೀಚಿಗೆ ಕರ್ಕೊಂಡೋಗಿ ಅಲ್ಲಿ ಮರಳಿನಲ್ಲಿ ಮನೆ ಮಾಡಬೇಕಿತ್ತು, ಅವನ ಜೊತೆಗೆ ಗಾಳಿಪಟ ಬಿಡಬೇಕಿತ್ತು, ಮಗಳ ಜೊತೆಗೆ ಕೈಯೆಲ್ಲ ಬಣ್ಣ ಮಾಡಿಕೊಂಡು ಪೇಂಟಿಂಗ್ ಮಾಡಬೇಕಿತ್ತು, ಅವ್ರ ಜೊತೆಗೆ ನಾನು ಕುಂಟೆಬಿಲ್ಲೆ, ಕ್ರಿಕೆಟ್ಗಳನ್ನು ಆಡಬೇಕಿತ್ತು ಅನ್ನುವ ಆಸೆಗಳಾಗಿ ಉಳಿದ್ಬಿಡುತ್ತೆ. ಯಾವಾಗ ಸಮಯ ಕಳೆದೋಗಿ, ಯಾವಾಗ ಮಕ್ಕಳು ದೊಡ್ಡವರಾಗಿ, ಯಾವಾಗ ನಮಗೋಸ್ಕರ ಕಾಯ್ತಾ ಬಾಗಿಲಲ್ಲಿ ನಿಂತ್ಕೊಳ್ತಾ ಇದ್ದಂಥ ಮಕ್ಕಳು ನಾವು ಹತ್ತಿರ ಹೋದಾಗ ನನಗೆ ಸ್ವಲ್ಪ ಫ್ರೀ ಬಿಡಿ, ನಾನು ಸ್ವಲ್ಪ ಒಂಟಿಯಾಗಿರೋಕ್ಕೆ ಬಿಡಿ, ನನಗೆ ನನ್ನ ಪಾಡಿಗೆ ಬಿಟ್ಬಿಡಿ, ನನಗೆ ಹೆಚ್ಚು ಮಾತನಾಡಿಸಿ ಡಿಸ್ಟರ್ಬ್ ಮಾಡಬೇಡಿ ಅನ್ನುವ ಹದಿಹರೆಯಕ್ಕೆ ತಲುಪಿಬಿಡ್ತಾರೋ ನಮಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ
ಈ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳಿದ್ನಲ್ಲ, ಮಕ್ಕಳ ಬಾಲ್ಯದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ತುಂಬ ಮುಖ್ಯ ಆಗ್ತದೆ. ನೀವು ಕಳೆಯುವಂಥ ದಿನಗಳು ಅವರ ಬದುಕಿನ ಒಂದು ಉತ್ತಮ ಆಲ್ಬಮನ್ನು ನೀವು ರೆಡಿ ಮಾಡಿ ಕೊಡ್ತೀರ. ಅವರ ಜೊತೆಗೆ ಕಳೆದ ಪ್ರತಿ ಕ್ಷಣಗಳು ಅವರಿಗೆ ನೆನಪು ಉಳಿತದೆ, ಹಸಿರಾಗಿ ಉಳಿತದೆ. ರ್ಯಾಂಡಿ ಪಾಶ್ ಬಗ್ಗೆ ನೀವು ಕೇಳೇ ಇರ್ತೀರ. ಅವನು ಆ ಮಕ್ಕಳ ಬಾಲ್ಯದ ದಿನಗಳನ್ನು ಒಂದು ಚಂದದ ಆಲ್ಬಮ್ ಆಗಿ ಮಾಡಿಕೊಡಿ, ಅದಕ್ಕೋಸ್ಕರ ನಿಮ್ಮನ್ನು ಅವರು ಯಾವತ್ತೂ ನೆನಪಿಟ್ಕೊಳ್ತಾರೆ ಅಂತ. ಈ ರ್ಯಾಂಡಿ ಪಾಶ್ಗೆ ಏನಾಗುತ್ತೆ ಅಂದರೆ, ಅವನು ಚಿಕ್ಕಂದಿನಲ್ಲಿ ಮನೆಯ ಗೋಡೆ ಮೇಲೆ ಬರೆದಿರ್ತಕ್ಕಂಥ ಚಿತ್ರಗಳನ್ನೆಲ್ಲ ಅವರು ತಂದೆ ತಾಯಿ ಅದನ್ನು ಅಳಿಸಿದಾಗೆ ಅದನ್ನು ಎಷ್ಟೋ ವರ್ಷ ಕಾಪಾಡ್ಕೊಂಡು ಇಟ್ಟಿರ್ತಾರೆ. ಅವನು ಮಲಗುವ ಕೋಣೆಯಲ್ಲಿ ಅವನು ಗೋಡೆ ಮೇಲೆ ಬರೆದಂಥ ಚಿತ್ರಗಳನ್ನೆಲ್ಲ ಅವರು ಹಾಗೆ ಕಾಪಾಡ್ಕೊಂಡು ಇಟ್ಕೊಂಡಿರ್ತಾರೆ. ದೊಡ್ಡವನಾಗಿ ಯಾವಾಗ ಅಪ್ಪ ಅಮ್ಮನ ನೋಡ್ಲಿಕ್ಕೆ ಬಂದಾಗ ಅವನು ಮೊದಲು ಹೋಗ್ತಾ ಇದ್ದಿದ್ದು ಆ ಕೋಣೆಗೆ, ತನ್ನ ಕೋಣೆಯಲ್ಲಿ ಬರೆದ ಚಿತ್ರಗಳನ್ನು ಹುಡುಕಿ ನೋಡಿ ಒಂದಷ್ಟು ಹೊತ್ತು ಅಲ್ಲಿ ಕಳೀಲಿಕ್ಕೆ. ಈಗ ಹೇಳಿ, ಅವರ ತಂದೆ ತಾಯಿಗಳು ಅವರ ಬಾಲ್ಯದ ನೆನಪುಗಳನ್ನು ಕಟ್ಟಿ ಕೊಡದೇ ಇದ್ದಿದ್ರೆ ಏನು ವಿಶೇಷತೆ ಅನ್ನಿಸ್ತಾ ಇತ್ತು? ಎಲ್ಲರ ತಂದೆ ತಾಯಿಗಳ ಥರನೇ ಅವರು ಇರ್ತಾಯಿದ್ರು. ಆ ರೀತಿಯಲ್ಲಿ ಬೆಳೆದಂಥ ರ್ಯಾಂಡಿ ಪಾಶು ತನ್ನ ಮಕ್ಕಳಿಗೆ ಇನ್ನೊಂದು ಅದ್ಭುತ ಆಲ್ಬಮನ್ನು ಕಟ್ಟಿ ಕೊಡ್ತಾನೆ. ನಮ್ಮ ಜೋಳಿಗೆಯಲ್ಲಿ ಏನಿರ್ತದೆ ಅದನ್ನೇ ತಾನೇ ಕೊಡಲಿಕ್ಕಾಗೋದು. ನಾವು ನಮ್ಮ ಮಕ್ಕಳಿಗೆ ಕೊಟ್ಟಂತಹ ಬಾಲ್ಯದಕ್ಕಿಂತ ಇನ್ನೂ ಚಂದದ ಬಾಲ್ಯವನ್ನು ನಮ್ಮ ಮಕ್ಕಳು ಅವರ ಮಕ್ಕಳಿಗೆ ಕೊಡಬಲ್ಲರು. ಆದರೆ ನಾವು ಅವರಿಗೆ ಬಾಲ್ಯವನ್ನು ಕಟ್ಟಿಕೊಡೋದನ್ನು ಕಲಿಸಲೇ ಇಲ್ಲ ಅಂದಾಗ ಅವರು ನಮ್ಮ ಹಾಗೆ ನಾವು ಮಾಡಿದ ತಪ್ಪುಗಳನ್ನೇ ಅವರ ಮಕ್ಕಳ ಜೊತೆಗೆ ಮಾಡ್ತಾರೆ. ಇಳಿ ವಯಸ್ಸಿನಲ್ಲಿ ಒಂದು ರಿಗ್ರೆಟು, ನಾನು ಇನ್ನಷ್ಟು ಸಮಯ ಮನೆಯಲ್ಲಿ ಕಳಿಬೇಕಿತ್ತು, ಇನ್ನಷ್ಟು ಕತೆಗಳನ್ನು ಮಕ್ಕಳಿಗೆ ಹೇಳಬೇಕಿತ್ತು, ಇನ್ನಷ್ಟು ಸಮಯ ಅವ್ರ ಜೊತೆಗೆ ಆಡಬೇಕಿತ್ತು ಅನ್ನುವ ಒಂದು ರಿಗ್ರೆಟ್ಸ್ ನಮ್ಮನ್ನು ಕಾಡದೇ ಇರಲಿ ಅಂತ ಈ ವಿಡಿಯೋದ ಸಂದೇಶ. ಸಮಯ ಕಳೆಯೋದು ಅಂದ ತಕ್ಷಣ ಏನು ಕಷ್ಟದ ಕೆಲಸ ಅಲ್ಲ. ಬೆಳಗ್ಗೆಯಿಂದ ಅವರ ಜೊತೆಗೆ ಅವರ ಶಾಲೆ ಕುರಿತಾಗಿ ಮಾತಾಡೋದು, ಅವರ ಸ್ನೇಹಿತರ ಕುರಿತಾಗಿ ಮಾತಾಡೋದು, ಅಲ್ಲೇ ಆಚೆ ಈಚೆ ರೆಡಿ ಆಗ್ತಾ ಇರ್ತಾರೆ, ಅವರ ತಲೆ ಸವರೋದು, ಒಂದು ಚೂರು ಅವ್ರ ತಲೆ ಬಾಚೋದು, ಅವನು ರೆಡಿಯಾಗಿ ಬಂದಂಥ ಮಗನನ್ನು ಇವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳೋದು, ಈ ಡ್ರೆಸ್ ನಿನಗೆ ಸೂಟ್ ಆಗ್ತದೆ ಅಂತ ಹೇಳೋದು, ಪುಸ್ತಕ ತೆಗೆದಿಟ್ಟಿದ್ರು ಇಷ್ಟು ಚೆನ್ನಾಗಿದೆ ನಿನ್ನ ಹ್ಯಾಂಡ್ ರೈಟಿಂಗು ಅನ್ನುವ ವಿಚಾರವನ್ನು ಹೇಳುವಂಥದ್ದು, ಶಾಲೆಗೆ ಬಸ್ ಹತ್ತೋವರೆಗೂ ಕಾದಿದ್ದು ಅವನಿಗೊಂದು ಟಾಟಾ ಮಾಡಿ ಕಳಿಸ್ಕೊಡುವಂಥದ್ದು, ಶಾಲೆಯಿಂದ ಮಗು ಮನೆಗೆ ಬರುವಷ್ಟು ಹೊತ್ತಲ್ಲಿ ಯಾರಾದರೂ ಒಬ್ಬರು ತಂದೆನೋ ತಾಯಿನೋ ಅಜ್ಜನೋ ಅಜ್ಜಿನೋ ಕಾಯ್ದುಕೊಂಡಿದ್ದು ಅವ್ರಿಗೆ ಗೇಟಿಂದ ಮನೆಗೆ ಓಡೋಡಿ ಬರುವಾಗ ಅವ್ರನ್ನ ಅಪ್ಕೊಂಡು ಅವರ ಬ್ಯಾಗ್ ಇಸ್ಕೊಂಡು ಹಣೆಗೊಂದು ಮುತ್ತು ಕೊಟ್ಟು, ಹೇಗಿತ್ತು ಇವತ್ತು ನಿನ್ನ ದಿನ, ಏನು ಹೊಸದು ಕಲಿತೆ, ಶಾಲೆ ದಿನ ಹೇಗಿತ್ತು, ಸ್ನೇಹಿತರು ಏನು ಮಾಡಿದರು, ಟೀಚರ್ ಏನು ಪಾಠ ಹೇಳಿಕೊಟ್ರು ಅನ್ನೋ ವಿಚಾರವನ್ನು ಕೇಳಿಕೊಂಡು ಅವನಿಗೆ ಸಂಜೆ ಏನಾದ್ರು ಸ್ವಲ್ಪ ತಿನ್ನಲಿಕ್ಕೆ ಕೊಟ್ಟು, ನಂತರ ಆ ಮಗು ಖುಷಿಯಾಗಿ ಬಂದಿದ್ದಾನ, ಬೇಸರದಲ್ಲಿದ್ದಾನ, ಆತಂಕದಲ್ಲಿದ್ದಾನ, ನಿಮಗೆ ಮುಖ ಕೊಟ್ಟು ನೋಡ್ತಾ ಇಲ್ವಾ, ಏನಾದರೂ ಹೇಳಲಿಕ್ಕೆ ಆತಂಕ ಪಟ್ಕೊಳ್ತಿದ್ದಾನ ಅನ್ನೋ ವಿಚಾರವನ್ನು ಶಾಂತವಾಗಿ ಗಮನಿಸಿದರೆ ಅವನು ಯಾವ ಮುಚ್ಚುಮರೆ ಇಲ್ಲದೆ ನಿಮ್ಮ ಹತ್ರ ಅವತ್ತಿನ ಆತಂಕಗಳೇನಿದ್ರು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಮನೆಗೆ ಬಂದ ಮಗುವನ್ನೇ, ಹೋಗು ಬ್ಯಾಗ್ ಹಾಕಿ ಇಲ್ಲಿ ಬಿಸಾಡಿದೆಯಾ, ಟಿಫಿನ್ ಬಾಕ್ಸ್ ಒಳಗೆ ಹಾಕು, ವಾಟರ್ ಬಾಟ್ಲ್ ಎಲ್ಲಿ ಬಿಸಾಡಿದೆಯಾ, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಫಸ್ಟ್ ಮುಗಿಸು ಆಮೇಲೆ ಆಟಕ್ಕೆ ಹೋಗುವಂತೆ ಅಂಥೇಳಿ ತಾಳ್ಮೆ ತಪ್ಪಿ ಅವ್ರ ಮೇಲೆ ನಾವು ರೇಗಾಡ್ತಾ ಇದ್ದರೆ ಅವರು ನಡೆದಂಥ ಶಾಲೆಯಲ್ಲಿ ಅನಾಹುತಗಳು, ಯಾರೋ ಸ್ನೇಹಿತರು ಅವ್ರಿಗೆ ರ್ಯಾಗಿಂಗ್ ಮಾಡಿದರು, ಬುಲ್ಲಿಯಿಂಗ್ ಮಾಡಿದರು, ತಮಾಷೆ ಮಾಡಿದರು, ಟೀಚರ್ ಬೈದದ್ದನ್ನು, ಇದು ಯಾವುದನ್ನು ನಮ್ಮ ಹತ್ರ ಹೇಳೋದಿಲ್ಲ. ನಮ್ಮ ಮುಖದ ಭಾವನೆಗಳನ್ನು ಅವ್ರು ಗಮನಿಸ್ತಾರೆ, ಆಮೇಲೆ ಹೇಳ್ತಾರೆ ಈ ಸ್ಥಿತಿಯಲ್ಲಿ ಅಪ್ಪನಿಗೆ ಈ ವಿಚಾರ ಹೇಳೋ ಬೇಡವೋ, ಅಮ್ಮನಿಗೆ ಈ ವಿಚಾರ ಹೇಳಿದರೆ ನನಗೆ ಬೈತಾರೋ ಅಥವಾ ಸಂಭಾಳಿಸ್ತಾರೋ ಅಂತ ಯೋಚನೆ ಮಾಡ್ತಾರೆ. ಇದು ಮುಖ್ಯ ಆಗ್ತದೆ. ಊಟದ ಸಮಯದಲ್ಲಿ ಸಾಧ್ಯವಾದಷ್ಟು ಒಂದು ಹೊತ್ತು ಊಟವನ್ನು ಮಕ್ಕಳ ಜೊತೆಗೆ ಮಾಡೋಣ. ಸಾಧಾರಣವಾಗಿ ಮಧ್ಯಾಹ್ನ ಶಾಲೆಯಲ್ಲಿ ಇರೋ ಕಾರಣಕ್ಕೆ ರಾತ್ರಿ ಊಟ ಮಾತ್ರ ನಮ್ಗೆ ಒಟ್ಟಿಗೆ ಸಿಗುವಂಥದ್ದು. ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಒಂದು ಪೌಷ್ಟಿಕಾಂಶ ಆಹಾರ ಅವರಿಗೆ ಸರಿಯಾಗಿ ತಲುಪ್ತಾ ಇದೆ ಅನ್ನೋ ಗಮನ ನಮಗೆ ಸಿಗುತ್ತೆ. ಎರಡನೇ ವಿಚಾರ, ಮಗು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ, ಏನೋ ಅವನ ಕಣ್ಣುಗಳು ಬಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ, ಏನೋ ಅವನು ಹೇಳುವ ವಿಚಾರ ಸತ್ಯ ಅನ್ನಿಸ್ತಾ ಇಲ್ಲ, ಅದು ನಮ್ಮ ಗಮನಕ್ಕೆ ಬಂದುಬಿಡುತ್ತೆ. ಆವತ್ತಿನ ದಿನಕ್ಕೆ ಆ ದಿನದ ಅವನ ಆತಂಕ ತಂದೆ ತಾಯಿ ಹತ್ರ ಮಾತನಾಡಿ ಅವತ್ತು ರಾತ್ರಿಗೆ ಅದನ್ನು ಮುಗಿಸ್ಬೋದು. ಚಿಕ್ಕ ಮಕ್ಕಳಿದ್ದರೆ ಅವರ ಜೊತೆಗೆ ನಾವು ಮಲ್ಕೊಂಡು ಅವರ ತಲೆ ಸವರಿ ಅವರಿಗೆ ಕತೆ ಹೇಳ್ತಾ, ಆ ಕತೆಗಳು ಕತ್ತಲಲ್ಲಿ ಕತೆಗಳನ್ನು ಕೇಳ್ತಾ 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 ಮಲಗುವಂಥ ಮಕ್ಕಳು ಅವರ ಕಲ್ಪನಾ ಶಕ್ತಿ
ವೃದ್ಧಿಸ್ತದೆ. ಆ ಯೋಚನೆ ಮಾಡ್ಕೊಳ್ತಾ, ಆ ಕಥೆಯಲ್ಲಿ ಬರ್ತಕ್ಕಂಥ ಹೀರೋಯಿನ್ ತಾನಾಗಿ ಕಲ್ಪಿಸ್ಕೊಳ್ತಾ ಮಗು ನಿದ್ದೆ ಮಾಡ್ತದೆ. ಈ ಕಥೆಗಳನ್ನು ಕೇಳೋ ಮೂಲಕ ಅದರ ಕಲ್ಪನಾ ಶಕ್ತಿ ಜೊತೆಗೆ ಭಾಷಾ ಅಭಿವೃದ್ಧಿ ಕೂಡ ಬೆಳೀತದೆ. ಒಟ್ಟೊಟ್ಟಿಗೆ ಮಕ್ಕಳ ಜೊತೆಗೆ ನಾವು ಮಲಗೋದ್ರಿಂದ ಅವರ ಒಂದು ಬಾಂಧವ್ಯ ಕೂಡ ಬೆಳೀತದೆ. ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಏನಲ್ಲ. ಅವರ ಜೊತೆಗೆ ನಾವು ಸಹಜವಾಗಿ ಇರೋದೇ ತುಂಬ ಮುಖ್ಯ. ಇನ್ಫ್ಯಾಕ್ಟ್ ನಾವು ಯಾವುದೇ ಒಂದು ಪೂರ್ವಗ್ರಹ ಪೀಡಿತರ ಆಗದೇ ಇದ್ದರೆ ಮಕ್ಕಳಷ್ಟು ಸರಳ ವ್ಯಕ್ತಿಗಳು ಬೇರೆ ಯಾರೂ ಇಲ್ಲ. ಇದ್ದ ಹಾಗೆ ಇದ್ದ ವಿಚಾರಗಳನ್ನು ನಮ್ಮ ಹತ್ರ ಹೇಳ್ತಾರೆ. ಹಲವಾರು ಬಾರಿ ಪೋಷಕರಿಗೆ ಅನಿಸ್ತಾ ಇರುತ್ತೆ, ಮಕ್ಕಳು ನನ್ನ ಹತ್ರ ಏನು ಹೇಳೋದಿಲ್ಲ, ಅವರ ಚಿಕ್ಕಮ್ಮನ ಹತ್ರ ಎಲ್ಲ ಹೇಳ್ತಾರೆ, ಅವರ ಟೀಚರ್ ಹತ್ರ ಎಲ್ಲ ಹೇಳ್ತಾರೆ, ಅವರ ಅಜ್ಜಿ ಹತ್ರ ಎಲ್ಲ ಹೇಳ್ತಾರೆ ಅಂತ. ಇಲ್ಲಿ ಒಂದು ವಿಚಾರ ನಾವು ಗಮನಿಸ್ಕೋಬೇಕು, ಅದಕ್ಕೆ ಕೋಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಹತ್ರ ನನ್ನ ಮಗು ಏನು ಹೇಳಲ್ಲ ಅಂಥೇಳಿ ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಗು ಯಾರ ಬಳಿ ನಿಸ್ಸಂಕೋಚವಾಗಿ ನನ್ನನ್ನು ಅವರು ಜಡ್ಜ್ ಮಾಡೋದಿಲ್ಲ ಅಂತ ಅನಿಸುತ್ತೋ ಅವ್ರ ಹತ್ರ ಎಲ್ಲ ಹೇಳ್ಕೊಳ್ಳುತ್ತೆ ಮಗು. ಈ ಪೋಷಕರ ಹತ್ರ ಏನಾಗುತ್ತೆ ಅಂತಂದರೆ, ಕೆಲವೊಮ್ಮೆ ಅವರು ಬಂದು ನಡೆದ ಘಟನೆಗಳನ್ನು ಹೇಳುವಾಗ ತಕ್ಷಣಕ್ಕೆ ನಮ್ಮದೊಂದು ಜಡ್ಜ್ಮೆಂಟಲ್ ಮಾತು ಬಂದುಬಿಡ್ತದೆ. ನೀನು ಯಾಕೆ ಹಾಗೆ ಮಾಡಿದೆ, ನೀನು ಅಲ್ಲಿಗೆ ಹೋಗಬಾರ್ದಿತ್ತು, ನೀನು ಯಾಕೆ ಹೀಗೆ ಹೇಳಿದೆ, ನೀನು ಹೀಗೆ ಮಾಡಿದ್ದಕ್ಕೆ ಅವರು ನಿನಗೆ ಹಾಗೆ ಹೇಳಿದ್ದಾರೆ. ಸೊ ಸಂಪೂರ್ಣವಾಗಿ ಮಕ್ಕಳ ಮಾತನ್ನು ಕೇಳುವಂಥ ತಾಳ್ಮೆ ನಮಗೆ ಇಲ್ಲದಾಗ ನಾವು ಅವರ ಮಾತನ್ನು ಅರ್ಧದಲ್ಲೇ ತಡೆದು ಬಿಡ್ತೇವೆ. ಆ ಥರ ಪದೇ ಪದೇ ನಡೆದಾಗ ಮಕ್ಕಳು ಏನು ನಿರ್ಧಾರ ಮಾಡ್ತಾರೆ ಅಂತಂದರೆ, ನಾನು ಅಪ್ಪ ಅಮ್ಮನ ಹತ್ರ ಈ ವಿಷಯ ಹೇಳೋದು ಬೇಡ, ಹೇಳಿದರೆ ಅವರು ಫಸ್ಟು ನಿನ್ನದೇ ತಪ್ಪು ಅಂತ ಹೇಳಿಬಿಡ್ತಾರೆ ಅಂತ. ಇಲ್ಲ, ಹಾಗಾಗಬೇಕಾಗಿಲ್ಲ. ಮಕ್ಕಳನ್ನು ನಂಬಿ, ನಿಮಗೆ ಗೊತ್ತು ಮಗು ಹೇಳ್ತಾ ಇರೋದು ಸುಳ್ಳು, 100% ಸುಳ್ಳು ಇರಲಿ, ಆದರೂ ಅವನು ಹೇಳುವುದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಹೌದಾ, ಹೀಗೆ ನಡೀತಾ, ಅವನು ನಿನ್ನನ್ನು ದೂಡಿದ್ನಾ, ಟೀಚರ್ ನಿನಗೆ ಬೈದ್ರಾ, ನಿನಗೆ ಏನು ಅನ್ನಿಸ್ತು, ನಿನಗೆ ಬೇಸರ ಆಯಿತಾ, ನಿನಗೆ ನೋವಾಯಿತಾ, ನಾಳೆ ಅವರನ್ನು ವಿಚಾರಿಸೋಣಂತೆ. ಇಷ್ಟು ಹೇಳುವಾಗ ಮಗು ಹೇಳುತ್ತೆ, ಬೇಡ ಬೇಡ ಅವ್ರನ್ನೇನು ಕೇಳೋದು ಬೇಡ, ನನಗೇನು ತುಂಬ ನೋವಾಗಿಲ್ಲ ಅಂತ. ಅಲ್ಲಿಗೆ ಆ ವಿಷಯ ಮುಗೀತದೆ. ಅದೇ ನಾವು ನಂಬಿಕೆಯನ್ನು ತೋರಿಸಿಲ್ಲ ಅಂದರೆ, ನೀನೇನೋ ಮಾಡಿರ್ತೀಯ, ನೀನು ಕಡಿಮೆ ಆದವನಲ್ಲ, ನೀನು ಪೋಖ್ರಿ, ನಿಂದೇ ತಪ್ಪಿರುತ್ತೆ ಅಂತ ನಾವು ಅಪನಂಬಿಕೆಯನ್ನು ತೋರಿಸಿದಾಗ ಮಗು ತಪ್ಪು ಮಾಡೋದನ್ನು ನಿಲ್ಲಿಸೋದಿಲ್ಲ, ಆದರೆ ಮಾಡಿದ್ದನ್ನು ನಿಮ್ಮ ಹತ್ರ ಹೇಳೋದನ್ನು ನಿಲ್ಲಿಸುತ್ತೆ. ನಮಗೆ ಬೇಕಾಗಿರೋದೇನು, ಮಗು ತಪ್ಪುಗಳನ್ನು ಮಾಡೋದು ನಿಲ್ಲಿಸಬೇಕು. ಕೇವಲ ಹೇಳೋದನ್ನು ನಿಲ್ಲಿಸಿದರೆ ಪ್ರಯೋಜನ ಇಲ್ಲ. ಅದು ಇನ್ಫ್ಯಾಕ್ಟ್ ದೊಡ್ಡ ಡೇಂಜರ್ ಅಲ್ವಾ. ಸೊ ಹಾಗಾಗಿ ಮಗು ಏನೇನು ಹೇಳಿದ್ರು ಇದನ್ನು ನಾನು ನನ್ನ ಅಪ್ಪ ಅಮ್ಮನ ಹತ್ರ ಹೇಳಬೇಕು ಅನ್ನುವ ತವಕ ಅದು ಕೊನೆವರೆಗೂ ಉಳಿಬೇಕು. ಮಕ್ಕಳಿಗೆ ತಂದೆ ತಾಯಿಗಳ ಶ್ರೀರಕ್ಷೆ. ಅಪ್ಪ ಅಮ್ಮ ಅವನ ಬದುಕಿನ ದೊಡ್ಡ ಹೀರೋಯಿನ್. ಅವನಿಗೆ ಒಂದು ತಂದೆ ತಾಯಿ ಜೊತೆ ಇದ್ದಾಗ ಒಂದು ಸುರಕ್ಷತಾ ಭಾವನೆ, ಈ ಸೆಕ್ಯೂರಿಟಿ ಫೀಲಿಂಗ್ ಇದೆಯಲ್ಲ ಮಕ್ಕಳಿಗೆ, ಆ ಸುರಕ್ಷತಾ ಭಾವನೆ ಅದು ಪ್ರತಿಯೊಬ್ಬ ತಂದೆ ತಾಯಿ ಕೊಡಬೇಕಾದಂತಹ ಒಂದು ಅಗತ್ಯ, ಮಕ್ಕಳ ಅಗತ್ಯತೆ ಅದು. ಯಾವ ತಂದೆ ತಾಯಿಗಳ ಒಂದು ಸುತ್ತ ಮಕ್ಕಳು ಸುರಕ್ಷತಾ ಭಾವನೆ ಅವರು ಅನುಭವಿಸ್ತಾರೋ ಅವರು ಇವರ ಜೊತೆಗಿದ್ದಾಗ ನನಗೆ ಯಾವ ತೊಂದರೆ ಇಲ್ಲ, ನನಗೆ ಯಾವ ನೋವಿಲ್ಲ, ನನಗೆ ಯಾವ ಭಯ ಇಲ್ಲ ಅಂತ ಧೈರ್ಯವಾಗಿ ಅವರು ಬೆಳೀತಾರೆ. ಒಂದು ಈ ಸುರಕ್ಷತಾ ಭಾವನೆ. ಎರಡನೇದು ಭದ್ರತೆ ಭಾವನೆ. ನನಗೆ ಇವ್ರ ಜೊತೆಗಿದ್ದರೆ ನನಗೆ ಯಾವ ತೊಂದರೆ ಇಲ್ಲ. ಇನ್ನೊಂದು ನಂಬಿಕೆ, ಒಂದು ಮೂಲ ನಂಬಿಕೆ. ನನಗೇನೇ ತೊಂದರೆ ಆದರೂ, ನನಗೇನೇ ಭಾವನೆ ಇದ್ದರೂ ನಾನು ಇವ್ರ ಜೊತೆಗೆ ಹಂಚಿಕೊಳ್ಬೋದು. ಸೊ ಈ ಮೂಲ ಭದ್ರತೆ, ಈ ಮೂಲ ನಂಬಿಕೆ ಮಕ್ಕಳಿಗೆ ತಂದೆ ತಾಯಿಗಳು ಕೊಡಬಹುದಾದಂಥ ಅತಿ ದೊಡ್ಡ ಉಡುಗೊರೆ. ನನ್ನ ತಂದೆ ತಾಯಿ ನನ್ನನ್ನು ಇದ್ದಾಗೆ ಒಪ್ಪಿಕೊಳ್ತಾರೆ ಅನ್ನೋ ಭಾವನೆ ಮಕ್ಕಳಿಗೆ ಬಂತಲ್ವಾ, ಅವರು ನೇರವಾಗಿ ಹೆದರದೆ ನಿಮ್ಮ ಹತ್ರ ಮುಚ್ಚು ಮರೆ ಇಲ್ಲದೆ ಮಾತಾಡ್ತಾರೆ. ಅಲ್ಲಿಗೆ ನಮ್ಮ ಸಂಬಂಧ ಅನ್ಯೋನ್ಯವಾದದ್ದು ಅಂತ. ಮಗು ಬಂದು ಏನೋ ಹೇಳ್ತು, ಇರು, ನಿನ್ನನ್ನು ನಂಬಲಿಕ್ಕಾಗೋದಿಲ್ಲ, ಪಕ್ಕದ ಮನೆಯವ್ರ ಹತ್ರ ಕೇಳಿ ಬರ್ತೇನೆ ಅಂತ ನಾವು ಅಪನಂಬಿಕೆ ತೋರಿಸೋದಾದರೆ ಅಲ್ಲಿ ಈ ನಂಬಿಕೆಗೆ ದೊಡ್ಡ ಪೆಟ್ಟು ಬೀಳುತ್ತದೆ. ಆ ಮಗು ತನ್ನನ್ನು ತಾನು ಇಷ್ಟಪಡುವಾಗೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಆ ಮಗುವಿನ ಆತ್ಮಾನುಭೂತಿ, ಆ ಮಗುವಿನ ಸೆಲ್ಫ್ ಎಸ್ಟೀಮ್ ತಂದೆ ತಾಯಿ ಕೊಡುವಂತಹ ದೊಡ್ಡ ಗಿಫ್ಟ್ ಅದು. ಪ್ರತಿ ತಂದೆ ತಾಯಿ ಮಕ್ಕಳಿಗೆ ಕೊಡಬಹುದಾದಂಥ ದೊಡ್ಡ ಉಡುಗೊರೆ ಸೆಲ್ಫ್ ಎಸ್ಟೀಮ್ ಅಂದ್ರೆ ಏನು? ತನ್ನನ್ನು ತಾನು ಇಷ್ಟಪಡಬೇಕು ಮಗು. ನಾನು ಎಲ್ಲರಿಂದ ಇಷ್ಟಪಡಬಲ್ಲ ವ್ಯಕ್ತಿ ಅನ್ನೋ ಭಾವನೆಯನ್ನು ನಾವು ಮಗು ಕೊಡಬೇಕು. ದೊಡ್ಡವರಾದ್ಮೇಲೆ ನಮಗೆ ಗೊತ್ತು ನಮ್ಮ ಯೋಗ್ಯತೆ, ನಮ್ಮ ಸ್ಥಾನಮಾನಗಳು ನಮ್ಗೆ ಅರ್ಥ ಆಗುತ್ತೆ, ನಮ್ಮನ್ನೆಲ್ಲರೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ ಅನ್ನೋ ಭಾವನೆ ನಮಗೆ ಗೊತ್ತು. ಮಗುಗೆ ಆ ಭಾವನೆ ಬರುವುದು ಹೇಗೆ? ತಂದೆ ತಾಯಿಗಳು ಅವನಲ್ಲಿರುವ ಎಲ್ಲ ಒಳ್ಳೆಯ ಗುಣಗಳನ್ನು ಹೊಗಳಿ ಪ್ರಶಂಸೆ ಮಾಡಿ ಬೆನ್ನು ತಟ್ಟೋದ್ರಿಂದ ಮಾತ್ರ ನೀನು ಚೆನ್ನಾಗಿ ಕಾಣ್ತಾ ಇದೆಯಾ, ನಿನ್ನ ಕೆಲಸ ಚೆನ್ನಾಗಿದೆ, ಇವತ್ತು ನೀನು ಅಜ್ಜಿಗೆ ಸಹಾಯ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು, ನಿನ್ನ ಶಿಕ್ಷಕರು ಸಿಕ್ಕಿದ್ರು, ನಿನ್ನ ಬಗ್ಗೆ ಒಳ್ಳೆ ಮಾತಾಡಿದರು, ನೀನು ಈ ಡ್ರಾಯಿಂಗ್ ಚೆನ್ನಾಗಿ ಮಾಡಿದೀಯಾ. ಈ ರೀತಿಯ ಹೊಗಳಿಕೆಗಳು, ಪ್ರಶಂಸೆಗಳು
ಮಗು ತನ್ನನ್ನು ತಾನು ಇಷ್ಟಪಡುವಂತೆ ಮಾಡುತ್ತೆ. ನನ್ನನ್ನು ಎಲ್ಲರೂ ಗುರುತಿಸ್ತಿದ್ದಾರೆ, ನನ್ನ ಅಪ್ಪ ಅಮ್ಮ ನನ್ನನ್ನು ಹೊಗಳ್ತಾ ಇದ್ದಾರೆ ಅನ್ನೋ ಭಾವನೆ ಇದೆಯಲ್ವಾ, ಅದು ಮಗು ತನ್ನನ್ನು ತಾನು ಇಷ್ಟಪಡಲಿಕ್ಕೆ ಪ್ರಾರಂಭಿಸಲಿಕ್ಕೆ ಸಹಾಯ ಆಗ್ತದೆ. ಈ ಆತ್ಮಾನುಭೂತಿ, ಮಕ್ಕಳಲ್ಲಿ ಆತ್ಮಾನುಭೂತಿ ಇದು ಇಲ್ಲದೇ ಇದ್ದರೆ ಎಷ್ಟು ತೊಂದರೆ ಗೊತ್ತಾ. ತನ್ನನ್ನು ತಾನು ಇಷ್ಟಪಡದಂತಹ ಮಗು ಸಾಕಷ್ಟು ಕೀಳರಿಮೆಯನ್ನು ಬೆಳೆಸ್ಕೊಳ್ಳುತ್ತೆ. ನಾನು ಯಾರಿಗೂ ಬೇಡ, ನನ್ನನ್ನು ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ, ನನ್ನನ್ನು ಯಾರು ಪ್ರೀತಿಸೋದಿಲ್ಲ, ನಾನು ಯಾರಿಗೂ ಬೇಡವಾದ ಮಗು, ನನ್ನ ಮನೆಯವರು, ನನ್ನ ಶಿಕ್ಷಕರು, ನನ್ನ ಸ್ನೇಹಿತರು ನನ್ನನ್ನು ಯಾರೂ ಇಷ್ಟಪಡೋದಿಲ್ಲ ಅಂತ ನಂಬಲಿಕ್ಕೆ ಪ್ರಾರಂಭ ಮಾಡ್ತದೆ. ಅಕಸ್ಮಾತ್ ಬೇರೆ ಯಾರಾದರೂ ಒಂದು ಆದರ ಅವನಿಗೆ ಅಭಿಮಾನಗಳನ್ನು ತೋರಿಸಿದ್ರು ಕೂಡ ಇಲ್ಲ, ಇವರೆಲ್ಲ ಬೇಕಾಗಿ ಮಾಡ್ತಾ ಇದ್ದಾರೆ, ಅಥವಾ ಅವರು ತೋರಿಸುವಂತಹ ಗೌರವಕ್ಕೆ ನಾನು ಯೋಗ್ಯನಲ್ಲ, ಅವರು ಸುಮ್ಮನೆ ನನ್ನ ಬೇಸರ ಮಾಡಬಾರ್ದು ಅಂತ ಈ ರೀತಿ ಗೌರವ ತೋರಿಸ್ತಾ ಇದ್ದಾರೆ ಅಂತ ಅವನು ಇನ್ನೂ ಕೀಳರಿಮೆಯಿಂದಲೇ ಬದುಕ್ತಾನೆ. ಅಷ್ಟು ಕೀಳರಿಮೆಯಿಂದ ಬೆಳೆಯೋ ಮಗು ತನ್ನ ಎಫಿಷಿಯನ್ಸಿಗೆ ತಕ್ಕ ಹಾಗೆ ಅವನು ಹೆಚ್ಚು ಉತ್ಪಾದಕತೆಯನ್ನು ತೋರಿಸೋದೇ ಇಲ್ಲ, ತನಗೆ ಸಿಕ್ಕಂಥ ಅವಕಾಶಗಳನ್ನು ಬಳಸ್ಕೊಳ್ಳೋದೇ ಇಲ್ಲ, ತನಗೆ ಸಿಗಬಹುದಾದಂಥ ಸ್ಥಾನಮಾನಗಳನ್ನು ತಾನೇ ದೂರ ಮಾಡಿ ಬೇರೆಯವರಿಗೆ ಅದನ್ನು ಬಿಟ್ಟುಕೊಡ್ತಾನೆ. ನನ್ನಿಂದ ಇದು ಸಾಧ್ಯ ಆಗಲಿಕ್ಕಿಲ್ಲ, ನಾನು ಇದಕ್ಕೆ ಯೋಗ್ಯನಲ್ಲ. ಹೇಗೆ ಕೀಳರಿಮೆ, ಹೇಗೆ ಆತ್ಮಾನುಭೂತಿಯ ಕೊರತೆ ಆ ಮಗು ತನ್ನನ್ನು ಒಂದು ಉನ್ನತ ವ್ಯಕ್ತಿತ್ವ ಹಾಗೂ ಅವಕಾಶಗಳನ್ನು ಬಳಸ್ಕೊಳ್ಳಿಕ್ಕೆ ತಪ್ಪಿಸಿಬಿಡುತ್ತಲ್ವ. ಇದನ್ನು ನಾವು ಸಣ್ಣ ಪುಟ್ಟ ನಡೆಗಳಿಂದ ಮಗುವನ್ನು ನೀನು ನನಗಿಷ್ಟ, ನೀನಂದರೆ ನನಗೆ ಹೆಮ್ಮೆ, ನಿನ್ನಂಥ ಮಗು ನನಗೆ ಬೇಕು, ನೀನು ನನ್ನ ಪ್ರೀತಿಯ ಮಗು, ನನ್ನ ಹೆಮ್ಮೆಯ ಮಗು ಅನ್ನುವ 4-6 ಮಾತುಗಳು, ಆಶಾಬ್ದಿಕ ನಡೆಗಳು ಬೆನ್ನು ತಟ್ಟುವಂಥದ್ದು, ಮನೆಗೆ ಬಂದಿರತಕ್ಕಂತಹ ಅತಿಥಿಗಳ ಹತ್ರ ಮಗುವನ್ನು ಹೆಮ್ಮೆಯಿಂದ ಪರಿಚಯಿಸುವಂಥದ್ದು, ಶಾಲೆಗೆ ಹೋದಾಗ ಮಗುವಿನ ಬಗ್ಗೆ 4 ಒಳ್ಳೆಯ ಮಾತುಗಳನ್ನು ಶಿಕ್ಷಕರ ಹತ್ರ ಹೇಳುವಂಥದ್ದು, ಇಷ್ಟು ಸಾಕು. ಇದು ಯಾವುದರಲ್ಲೂ ನಾವು ಖರ್ಚು ಮಾಡಲೇಬೇಕಾಗಿಲ್ಲ.